ರೈಟ್. ರೈತರು ಏನು ಹೇಳ್ತಾ ಇದ್ದಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ಗಮನಿಸಿದ್ವಿ. ಒಂದಷ್ಟು ಮಂದಿ ಈ ಮೋಡ ಬಿತ್ತನೆ ಮಾಡೋದ್ರಿಂದ ಅನುಕೂಲ ಆಗಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಟ್ ಇಟ್ಸ್ ನಾಟ್ 100%. ಅದರ ಜೊತೆಯಲ್ಲಿ ಈ ಬರ ಘೋಷಣೆ, ಈಗ ಇರುವಂಥ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋದಕ್ಕೆ ಬರ ಘೋಷಣೆ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ರೈತರು ಹೇಳ್ತಾ ಇದ್ದಾರೆ. ಹಾಗಾದರೆ ನಿಮ್ಗೇನು ಅನ್ಸುತ್ತೆ? ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯವೇ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ಪ್ರತಿದಿನವೂ ಕೂಡ ನಾವು ಒದಗಿಸಿಕೊಡ್ತಾ ಇದ್ದೇವೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಭೀಕರ ಬರ ಆವರಿಸ್ತಾ ಇದೆ. ಮಳೆ ಇಲ್ಲ, ಮಳೆ ಕೊರತೆ ಒಂದು ಕಡೆ, ಜೊತೆಗೆ ಬೆಳೆದಿರುವಂತಹ ಬೆಳೆಗೂ ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ, ಅದರ ಜೊತೆಯಲ್ಲಿ ಮುಂದಿನ ಬೆಳೆಗೂ ಕೂಡ ನೀರಿಲ್ಲದೆ ಇರುವಂತಹ ಪರಿಸ್ಥಿತಿ. ಹಾಗಾಗಿ ಮಳೆ ಬರುತ್ತೆ ಅಂತ ಆಕಾಶದತ್ತ ಮುಖ ಮಾಡಿ ಅನೇಕರು ಕಾಯ್ತಾ ಇದ್ದಾರೆ. ಬರ ಘೋಷಣೆ ಮಾಡ್ತಾರೆ ಅಂತ ಸರ್ಕಾರದತ್ತ ಅನೇಕರು ಮುಖ ಮಾಡಿ ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಮೋಡ ಬಿತ್ತನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾದರೆ ಮೋಡ ಬಿತ್ತನೆ ಮಾಡಬೇಕಾ, ಅದರಿಂದ ಮಳೆ ಸುರಿಯುತ್ತಾ, ಅದಕ್ಕೆ ರೈತರು ಕಾಯಬೇಕಾ, ಅಥವಾ ರೈತರಿಗೆ ಇದರಿಂದ ಅನುಕೂಲ ಆಗುತ್ತಾ, ಅಥವಾ ಬರ ಘೋಷಣೆ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಇವತ್ತಿನ ಪ್ರಶ್ನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಕರೆ ಮಾಡ್ಬೋದು ಅಥವಾ ವಾಟ್ಸಪ್ನಲ್ಲೂ ಕೂಡ ಒಂದೆರಡು ಲೈನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್, ಚಿತ್ರದುರ್ಗದಿಂದ ಜಯಣ್ಣ ಅನ್ನೋರು ಕರೆ ಮಾಡಿದ್ದಾರೆ. ಜಯಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನು ಹೇಳ್ತೀರಿ ಸರ್, ಮೋಡ ಬಿತ್ತನೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಅನ್ಸುತ್ತಾ? ಎಲ್ಲಿ ಅರ್ಕಟ್ ಆಗುತ್ತೆ ಸರ್? ನೀವು ಬಿತ್ತದ ಒಂದ್ ಕಡೆ, ಅದು ಬರೋದೇ ಒಂದ್ ಕಡೆ. ಈಗ ಯಾವ ಡಿಸ್ಟಿಕ್ ಇಂದ ನೀವು ಚಾಲು ಮಾಡ್ತೀರಾ ಸರ್ ಬಿತ್ತನೆ? ಅಲ್ಲ ಸರ್? ಹೌದು ಹೌದು ಸರ್, ಯಾವ ಡಿಸ್ಟಿಕ್ ಇಂದ ನೀವು ಫಸ್ಟ್ ಚಾಲು ಮಾಡ್ತೀರಿ ಮೋಡನೆ ಬಿತ್ತನೆ ಮಾಡೋದು? ಅದೇ ಇವಾಗ ಪ್ರಸ್ತಾಪ ಇದೆ, ಎಲ್ಲೆಲ್ಲಿ ಭೀಕರ ಬರ ಇದೆ ಸರ್. ಚಿತ್ರದುರ್ಗ ಡಿಸ್ಟಿಕ್ ಮತ್ತೆ ಮೊಳಕಾಲ್ಮೂರು ತಾಲೂಕಲ್ಲಿ, ಆ ತಾಲೂಕಲ್ಲಿ ಒಂದು ಕೆರೆ ಇಲ್ಲ, ಕುಡಿಯೋ ನೀರಿಗೂ ಹಾಹಾಕಾರ ಆಗಿದೆ. ಕುರಿ ದನಕ್ಕೆ, ಮನುಷ್ಯರ ಜಗಲಿ ಕಷ್ಟ ಆಗಿದೆ ಸರ್ ಮೊಳಕಾಲ್ಮೂರು ತಾಲೂಕೆ. ಯಾಕಂದ್ರೆ ಕೆರೆ ಇಲ್ಲ, ಒಂದೇ ಒಂದು ಕೆರೆ ಹುಡುಕಿದ್ರು ಸಿಗಲ್ಲ ಸರ್ ಮೊಳಕಾಲ್ಮೂರು ತಾಲೂಕಿನಲ್ಲಿ ದೊಡ್ಡ ಕೆರೆ. ಬೋರ್ ಆದ್ರೂ ನೀರ್ ಬರ್ತಾ ಇದೆ ಆ ಕಡೆ? ಬೋರ್ ಹಾಕಿದ್ರೆ 800-900 ಹಾಕಿದ್ರು ಬರಲ್ಲ ಸರ್. ಏನು ಸೊಲ್ಯೂಷನ್ ಏನು ನಿಮ್ ಪ್ರಕಾರ? ಸೊಲ್ಯೂಷನ್ ಏನು? ಮೋಡ ಬಿತ್ತನೆ ಅಲ್ಲದೆ ಇದ್ರೆ ಮಾಡಬಾರ್ದು ಅನ್ನೋದಾದ್ರೆ ವಾಟ್ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಏನಂದ್ರೆ ಸರ್, ಈಗ ಯಾವ ಡಿಸ್ಟಿಕ್ ಹಾಕಿದ್ರೆ ಮೋಡ ಬಿತ್ತನೆ ಮಾಡಿದ್ರೆ ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತಂತ ಹೇಳಕ್ಕಾಗಲ್ಲ. ಅದಕ್ಕಾಗಿ ಹಳ್ಳಿಗೆ ಸರಿಯಾಗಿ ಪಂಚಾಯತಿ ಇರುತ್ತಲ್ಲ ಸರ್, ಪಂಚಾಯತಿಗೆ ಹೋಗಿ ಖುದ್ದಾಗಿ ಅಲ್ಲಿ ಏನ್ ನಡೀತತೆ ಕುಡಿಯೋ ನೀರಿಗಾಗಿ ಆ ಜಾನುವಾರುಗಳಿಗೆ ವ್ಯವಸ್ಥೆ ಮಾಡಿಕೊಡಿ ಸರ್ ಫಸ್ಟ್. ಥ್ಯಾಂಕ್ ಯು ಜಯಣ್ಣ ಅವರೇ. ಬಾಗೇಪಲ್ಲಿಯಿಂದ ಸುರೇಶ್ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ತೆ. ಸರ್ಕಾರ ಈಗ ಮೋಡ ಬಿತ್ತನೆ ಮಾಡೋದಕ್ಕೆ ಮುಂದಾಗಿದೆ. ಏನು ಮಾಡಬೇಕು ಈ ಸಂದರ್ಭದಲ್ಲಿ ಸರ್ಕಾರ? ಇಂಥ ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ? ಬರ ಘೋಷಣೆ ಮಾಡಿದ್ರೆ ಒಳಿತಾಗುತ್ತಾ ಅಥವಾ ಮೋಡ ಬಿತ್ತನೆ ಮಾಡಬಹುದಾ? ನಿಮ್ಗೇನು ಅನ್ಸುತ್ತೆ? ನಮ್ಗೇನಂತಂದ್ರೆ ಅದೇನಾಗ್ತಿ ಹೇಳಕ್ಕಾಗಲ್ಲ. ಅದು ಎಲ್ಲ ಮುಖ್ಯಮಂತ್ರಿ ಎಲ್ಲ ಮಾಡ್ತಾರಲ್ಲ. ಈ ಕಾವೇರಿ ನಮ್ಗೆ ನೀರ್ ಬರಂಗೆ ಮಾಡಲ್ಲ, ಅವ್ರವರ ರಾಜಕೀಯಲ್ಲೆಲ್ಲ ಮಾಡ್ತಾರೆ. ಆಲ್ ರೈಟ್, ಧನ್ಯವಾದ ಸುರೇಶ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ನೋಡಿ, ಸಹಜವಾಗಿ ಈ ಮೋಡ ಬಿತ್ತನೆ ಯಾವಾಗ ಮಾಡಿದ್ದಾರೆ, ಎಷ್ಟು ವರ್ಕೌಟ್ ಆಗಿದೆ ಅನ್ನೋದನ್ನು ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 2001ರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮೋಡ ಬಿತ್ತನೆ ನಡೆದಿತ್ತು. 2001ರಲ್ಲಿ ಅಶ್ವಿನಿ. 2003ರಲ್ಲಿ ಮೋಡ ಬಿತ್ತನೆ ಮತ್ತೆ ಆಗಿತ್ತು. 2003ರಲ್ಲಿ 2009ರಲ್ಲಿ ಮತ್ತೊಂದು ಸಲ ಇದು ಮೋಡ ಬಿತ್ತನೆ ಮಾಡಿದ್ರು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಇದು ಪ್ರಯೋಜನ ಆಗಿರಲಿಲ್ಲ ಅನ್ನೋದು ಕೂಡ ಇತ್ತು. ಇನ್ನು 2009ರಲ್ಲಿ ನಾನು ಆಗಲೇ ಹೇಳಿದಾಗೆ 2017ರಲ್ಲಿ ಕರ್ನಾಟಕದ ಪ್ರಮುಖ ದೊಡ್ಡ ಮಟ್ಟದ ಯೋಜನೆ ಆಗಸ್ಟ್ 21ರಿಂದ ನವೆಂಬರ್ 7ರವರೆಗೂ ಕೂಡ ಕಾರ್ಯಾಚರಣೆ ನಡೆದಿತ್ತು. ಅದರ ಪ್ರಕಾರ ಸುಮಾರು 27.9 ಮಳೆ ಹೆಚ್ಚಳ ಆಗಿತ್ತು ಅನ್ನೋದು 2017ರಲ್ಲಿ ಸ್ವಲ್ಪ ವರ್ಕೌಟ್ ಆಗಿತ್ತು ಅಂತ ಹೇಳಿ ಅಂದಾಜಿದೆ. ಯಾವ ಪ್ರದೇಶದಲ್ಲಿ ಆಗಬೇಕು ಅಲ್ಲಾಗಿಲ್ಲ ಅನ್ನೋದು ಮತ್ತೊಂದು. 2019ರಲ್ಲಿ ಮತ್ತೆ ಮಾಡ್ತಾರೆ. ಆಗ ಜುಲೈ 25ರಿಂದ ಅಕ್ಟೋಬರ್ 6ರವರೆಗೂ ಮಾಡ್ತಾರೆ. 2 ವಿಮಾನಗಳು ಮತ್ತು 3 ಸಿ ಬ್ಯಾಂಡ್ ಡಾಪ್ಲರ್ ರಾಡರ್ಗಳನ್ನು ಬಳಸಲಾಗಿತ್ತು. ಆಗಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ವರ್ಕೌಟ್ ಆಗಿಲ್ಲ ಅಂತಿದೆ. 2023ರಲ್ಲೂ ಕೂಡ ಮೋಡ ಬಿತ್ತನೆಯನ್ನು ಮಾಡಿದರು. ಇದು ಯಾವ ವರ್ಷದಲ್ಲಿ ಮೋಡ ಬಿತ್ತನೆ ಮಾಡಿದ್ರು ಅದರಿಂದ ಆದಂಥ ಪ್ರಯೋಜನ ಅನ್ನೋದು ಈಗ ಅಂಥದ್ದೇ ಪ್ರಸ್ತಾಪ ಇದೆ. ಎಸ್, ಮಳೆ ಬರಬೇಕು, ಮಳೆ ಇಲ್ಲ. ಮೋಡ ಬಿತ್ತನೆ ಮೂಲಕ ರೈತರಿಗೆ ಮಳೆಯಿಂದ ಕೃಷಿ ಚಟುವಟಿಕೆಗೆ ಅನುಕೂಲ ಮಾಡಬೇಕು ಅನ್ನೋದು ಸರ್ಕಾರದ ಯೋಚನೆ. ಪ್ರಭು ಅನ್ನೋರಿದ್ದಾರೆ ಸಂಪರ್ಕದಲ್ಲಿ. ಪ್ರಭು ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಪ್ರಭು ಅವರೇ, ಹೇಳಿ, ಮೋಡ ಬಿತ್ತನೆ ಮಾಡಬೇಕು ಅನ್ನೋದಾದರೆ
ಇದರಿಂದ ಅನುಕೂಲ ಆಗುತ್ತೆ ಅನ್ನೋದಾದರೆ ತಾವು ಇದನ್ನೆಲ್ಲ ಹೇಗೆ ನೋಡ್ತಾ ಇದ್ದೀರಿ? ಸರ್, ಮೋಡ ಬಿತ್ತನೆ ಇವಾಗ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಏನು ಅರ್ಧ ಮಳೆಗಾಲದ ಇದೆ, ಮುಂಗಾರು ಇದೆ, ಹೋಗ್ಬಿಟ್ಟಿದೆ. ಸರಿ. ಇವ್ರು ಮಾಡೋದು ಈಗ ಸಾಯಂಕಾಲದ ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಟ್ಟಂಗೆ ಆಗ್ತಿದೆ. ಏನು ಅಲ್ಲೇ ಅಂತ್ಯ ಆಗಕ್ಕೆ ಬಂತು. ಸರಿ. ಏನು ಇವಾಗ ಮೋಡ ಬಿತ್ತನೆ ಮಾಡ್ರೆ ಏನು ಉಪಯೋಗ ಇಲ್ಲ ಸರ್. ಏನ್ ಮಾಡ್ಬೇಕಾಗಿ ರೈತರಿಗೆ ಬರ ಪರಿಹಾರ ಘೋಷಣೆ ಮಾಡಿ ಪರಿಹಾರ ವಿತರಣೆ ಮಾಡಿದ್ರೆ ಮುಂದಿನ ಬೆಳೆಗಾರರು ಅನುಕೂಲ ಮಾಡ್ಕೊಂತಾರೆ. ಹೌದು. ಯಾವ್ಯಾವ ತಾಲೂಕು, ಯಾವ ಜಿಲ್ಲೆ ಬರ ಪರಿಹಾರ ಅಥವಾ ಬರ ಪೀಡಿತ ಜಿಲ್ಲೆ ಅನ್ನೋದನ್ನು ಕೂಡ ಇನ್ನೂ ಮಾಡಿಲ್ವಲ್ಲ. ಮಾಡಿಲ್ಲ. ಇವ್ರು ಬರೀ ಹೇಳ್ತಾರಷ್ಟೇ, ಈಗ ಮೋಡ ಬಿತ್ತನೆ ಮಾಡ್ತೀನಿ, ಈಗ ಮೋಡ ಬಿತ್ತನೆ ಮಾಡ್ತೀನಿ ಅಂತ. ಮೋಡ ಬಿತ್ತನೆ ಮಾಡೋದ್ರಲ್ಲೇ ಬೇಸಿಗೆ ಬಂದೋಗುತ್ತೆ. ಏನು ಇವ್ರು ಇವಾಗ ಮಾಡಿ ಏನು ಉಪಯೋಗ? ಯಾವ ಡ್ಯಾಮ್ಗಳಿಗೂ ನೀರಿಲ್ಲ. ಕರೆಕ್ಟ್. ನಿಮ್ ಶಿವಮೊಗ್ಗದಲ್ಲಿ ಒಳ್ಳೆ ಮಳೆ ನೀರಿಲ್ಲ. ದನ ಕರುಗಳು ಈಗ ಗೂಳೆ ಹೋಗೋ ಸಂದರ್ಭ ಬಂದಿದೆ. ಪ್ರಭು ಅವರೇ, ನಿಮ್ ಶಿವಮೊಗ್ಗ ಮಲೆನಾಡು ಆ ಕಡೆ ಎಲ್ಲ ಒಳ್ಳೆ ಮಳೆ ಆಗಿರ್ಬೇಕಲ್ಲ ಈ ಸಲ? ಮಲೆನಾಡು ಭಾಗದಲ್ಲೇನೆ ಕುಂಠಿತ ಆಗಿದೆ ಈ ಸತಿ. ಏನೋ ಸರಿ ಸರಿ ಸರಿ. ಅಂತ ಅಧಿಕ ಮಳೆ ಇಲ್ಲ. ಅವಾಗಿನ ಮಳೆಗೂ ಈಗಿನ ಮಳೆಗೂ ಸುಮ್ನೆ ಮೋಡ ಕವಿದ ವಾತಾವರಣ. ಸರಿ ಸರಿ ಸರಿ. ಶೀತದ ಗಾಳಿ ಬೀಸುತ್ತಷ್ಟೇ. ಏನು ಕೆರೆಗಳಲ್ಲಿ ನೀರಿಲ್ಲ. ಸರಿ ಸರಿ ಸರಿ. ಥ್ಯಾಂಕ್ ಯು ಪ್ರಭು ಅವರೇ, ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ. ಕೋಲಾರದಿಂದ ಶ್ರೀನಿವಾಸ್ ಅವರು ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ತೆ. ಈಗ ಸರ್ಕಾರ ಮೋಡ ಬಿತ್ತನೆ ಮಾಡೋದಕ್ಕೆ ಹೊರಟಿದೆ, ಏನ್ ಮಾಡ್ಬೇಕು ಈ ಸಂದರ್ಭದಲ್ಲಿ ಸರ್ಕಾರ? ಮೇಡಮ್, ಮೋಡ ಬಿತ್ತನೆ ಅನ್ನೋದು ಡೂಪ್, ಅದು ರಾಜಕೀಯದವ್ರು ಮಾಡ್ಕೊಳ್ತಾ ಇರೋದು. ಮೋಡ ಬಿತ್ತನೆ ಆಕಾಶಕ್ಕೆ ಹೋಗಿ ಮೋಡ ಬಿತ್ತನೆ ಮಾಡಿ ಅವ್ರು ಕೊಡ್ತಾರೆ ಮೇಡಮ್. ಸುಮ್ನೆ ಇವೆಲ್ಲ ಹೇಳೋದು ಬರ ಪರಿಹಾರ ಅಂತಾರೆ, ಬರಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡ್ತಾರೆ. ಒಬ್ಬ ರೈತನಿಗೆ, ಒಬ್ಬ ಬಡವನಿಗೆ ದುಡ್ಡು ಸೇರಲ್ಲ ಮೇಡಮ್. ಇದು ಅನ್ಯಾಯ ಮೇಡಮ್, ಅನ್ಯಾಯ. ಗಿಮಿಕ್ಗಳು ಸರ್ಕಾರ, ಯಾವುದೇ ಸರ್ಕಾರ ಬರಲಿ ಇವೆಲ್ಲ ಗಿಮಿಕ್ ಮಾಡ್ತಾರೆ. ಬಡವರಿಗೆ ಒಂದೂನು ಸೇರೋದಿಲ್ಲ. ಇದನ್ನ ಒಪ್ಪಲ್ಲ ಮೇಡಮ್ ನಾವು. ಮೋಸ ಮೇಡಮ್. ಬೇಡ ಅಂತೀರಿ. ಆಲ್ ರೈಟ್ ಶ್ರೀನಿವಾಸ್ ಅವರೇ, ಧನ್ಯವಾದ ಕರೆ ಮಾಡಿ ಮಾತಾಡಿದ. ಚಿಕ್ಕಬಳ್ಳಾಪುರದಿಂದ ಕೋಟೇಶ್ವರಪ್ಪ ಅವರನ್ನವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕೋಟೇಶ್ವರಪ್ಪ ಅವರೇ. ಸರ್ ನಮಸ್ಕಾರ. ಇದು ದುಡ್ಡು ಮಾಡೋ ಕೆಲಸ ಸರ್, ಮೋಡ ಬಿತ್ತನೆ. ಅವರು ಇವಾಗ 2 ಕೋಟಿ ಕೂಡ ಖರ್ಚು ಮಾಡಲ್ಲ ಇರೋದು. ಅದು ಕೋಟಿ ಮ್ಯಾಗೆಗೆ ಮುಟ್ಟಿ ಕೊಡ್ತೈತಲ್ವಾ, ಆ ತರ ಯೋಜನೆ ಇದೆ. ಅದರಿಂದ ಇದು ಬರೆಯ ಪರಿಹಾರ ಕೊಡ್ಬೇಕೆ ಹೊರತು ಇದೆಲ್ಲ ಏನ್ ಪ್ರಯೋಜನ ಇಲ್ಲ ಇದು. ಯಾಕಂದ್ರೆ ಮೊದ್ಲೆಲ್ಲ ಮಾಡಿದರೆ ಫೇಲ್ಯೂರ್ ಆಗಿದೆ. ಹೌದು. ಇದು ದುಡ್ಡು ಮಾಡೋ ಕೆಲಸ ಸರ್ ಅವ್ರಿಗೆ. 27 ಕೋಟಿ 60 ದಿನಕ್ಕೆ ಸರ್. ಅದು ಪ್ರಯೋಜನ ಇಲ್ಲ. ಅದು ಇವಾಗ ಮಾಡಿರೋ ಆಗೋದಿಲ್ಲ ಸರ್. ಇವಾಗ ಶುರು ಫುಲ್ ಮಾಡೋ ಬರುತ್ತೆ, ಮಳೆನೇ ಬರಲ್ಲ. ದುಡ್ಡು ಮಾಡೋ ಕೆಲಸ ಅಷ್ಟೇ ಇದು. ಹಂಗಂತೀರಾ? ಅದರಿಂದ ಬರ ಪರಿಹಾರ ಏನಿದೆ 50,000 ಎಕರೆಗೆ ಕೊಡೋದು ಒಳ್ಳೇದಿದೆ. ಅದೆಲ್ಲ ಇರೋದು ಮಾಡ್ಕೊಂಡು ಜೀವನ ಮಾಡ್ಕೊಂತಾರೆ ರೈತರು. ನೋಡೋಣ. ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸರ್ ಅದು ಇವರು ಸರ್ಕಾರದವರು. ಎಸ್ ಸರ್, ಥ್ಯಾಂಕ್ ಯು ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ. ಬಹುತೇಕ ಅಶ್ವಿನಿ, ರೈತರೆಲ್ಲ ಅವರಿಗೊಂದು ಆಶಾ ಭಾವನೆ ಇಲ್ಲ. ಕೆಲವು ಕಡೆಗಳಲ್ಲಿ, ಕಲಬುರಗಿ ಆ ಕಡೆಗಳಲ್ಲಿ ರೈತರು ಹೇಳ್ತಾ ಇದ್ದಾರೆ ಬಿಟ್ಟರೆ, ಮೋಡ ಬಿತ್ತನೆ ಆಗಬೇಕು, ನಮ್ಗೆ ಅನುಕೂಲ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಬಿಟ್ಟರೆ, ಕಾಲ್ ಮಾಡಿದಂಥ ಬಹುತೇಕ ಜನ ಇದರಿಂದ ಪ್ರಯೋಜನ ಆಗೋದಿಲ್ಲ. ಇದು ಬಹುಶಃ ನಮ್ಮ ಕಣ್ಣೊರೆಸುವಂಥ ತಂತ್ರ ಹೊರತಾಗಿ ಬೇರೆ ಯಾವುದೂ ಇಲ್ಲ. ರೈತರು ಕೇಳ್ತಿರೋದು ನಮ್ಮ ಜಿಲ್ಲೆ, ನಮ್ಮ ತಾಲೂಕನ್ನು ಬರಪೀಡಿತ ಜಿಲ್ಲೆ ಅಂಥೇಳಿ ಘೋಷಣೆ ಮಾಡಿ, ನಮಗೇನಾದರೂ ಎಕರೆಗೆ ಬೆಳೆ ಹಾನಿಯಾಗಿದೆ, ನಾವು ಇನ್ನು ಬಿತ್ತನೆಯೇ ಮಾಡಿಲ್ಲ ಅಥವಾ ಕೃಷಿ ಚಟುವಟಿಕೆಗಳು ಹಳ್ಳ ಹಿಡಿದಿದೆ, ಬರ ಪರಿಹಾರ ಕೊಡಿ, ಕೇಂದ್ರದಿಂದ ಅನುದಾನವನ್ನು ತರಿಸ್ಕೊಡಿ ಅಂಥೇಳಿ ಕೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಇಂಥದ್ದೊಂದು ಆಲೋಚನೆಯಲ್ಲಿ ಇದೆ. ಬಹುಶಃ ಇದು ಮುಂದುವರೆದು ಏನಾದರೂ ಮೋಡ ಬಿತ್ತನೆ ಆದರೆ ರೈತರಿಗೆ ಮಳೆ ಬಂದು ಅವರಿಗೆ ಕೃಷಿ ಚಟುವಟಿಕೆ